ಯಾಕೆ ನಮ್ಗೆ ಅಂಬೇಡ್ಕರ್ ಬಹಳ ಮುಖ್ಯ ಆಗ್ತಾರೆ ಅಂದರೆ ಈ ನನ್ನ ಯೋಜನೆಗೆ ಅವರು ಬಹಳ ತಾರುಣ್ಯದಲ್ಲಿ ಹೇಳ್ತಾರೆ, ನೀನು 2 ರೂಪಾಯಿಗಳನ್ನು ಸಂಪಾದನೆ ಮಾಡಿದ್ರೆ ಅದರಲ್ಲಿ 1 ರೂಪಾಯಿಯನ್ನು ನೀನು ಆಹಾರಕ್ಕೆ ಬಳಸು. ಅದು ಈ ಭೂಮಿ ಮೇಲೆ ನಿನ್ನ ಬದುಕಿನ ಅಸ್ತಿತ್ವಕ್ಕೆ ಕಾರಣ. ಇದು ಬದುಕೋಗಿ ಮತ್ತೆ 2 ರೂಪಾಯಿನ ಜ್ಞಾನದ ರೂಪವಾದ ಪುಸ್ತಕಕ್ಕೆ ಬಳಸು. ಪುಸ್ತಕಗಳು ಬಳಸು. ಅದು ನಿನ್ನ ಬದುಕು ಹೇಗಿರಬೇಕು, ನಿನ್ನ ಬದುಕು ಯಾವ ರೀತಿಯಲ್ಲಿ ನಡೆದರೆ ಯಾವ ದಿಕ್ಕಿಗೆ ಸಾಗಬೇಕು ಅನ್ನೋದನ್ನು ತೋರಿಸುತ್ತೆ. ಆಗ ನಿನ್ನ ಬದುಕು ಪರಿಪೂರ್ಣ ಆಗುತ್ತೆ ಅನ್ನೋದು ಅಂಬೇಡ್ಕರ್ ಅವರ ಕನಸು. ಹಾಗೆ ಬಸವಣ್ಣನವರು ಅಷ್ಟೇ. ಎಷ್ಟೆಲ್ಲ ಇದ್ದಂಥ ಕಾಲದಲ್ಲಿ ಹೊಸ ಒಂದು ಬೆಳಕಿನ ಅಂತೆ, ಬೆಳಕು ಅಲ್ಲ ಅದಕ್ಕಿಂತ ದೊಡ್ಡದ ಪದ ಇದ್ರೆ ಮೂಡಿ ಬಂದವರು ಯಾರೂ ಕನಸು ಕಂಡಿರಲಿಲ್ಲ. ಈ ಥರ ಒಬ್ಬ ವ್ಯಕ್ತಿ ಬರ್ತಾರೆ, ಈ ಥರ ಒಬ್ಬ ಅವರು ಹುಟ್ಟಿದ ನೆಲೆಯನ್ನು ಧಿಕ್ಕರಿಸಿ ಮತ್ತಿನ್ನೆಲ್ಲೋ ಏನೋ ಕೊಡಬೇಕು ಅಂತ ಕನಸು. ನೋಡಿ, ಅವರು ಕೊಟ್ಟಿದ್ದು ವಚನಗಳು. ಇಡೀ ವಿಶ್ವ ವಚನ ಬಗ್ಗೆ ಎಲ್ಲರೂ ಮಾತಾಡೋದು ಬರೀ ಕನ್ನಡ ಸಾಹಿತ್ಯಕ್ಕಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಎಷ್ಟು ಭಾಷೆಗಳಲ್ಲಿದೆಯೋ ಯಾವ ಭಾಷೆಯಲ್ಲೂ ಕೂಡ ನಮ್ಮ ಭಾರತೀಯ ಭಾಷೆಗಳು ಒಳಗೊಂಡಂತೆ ಇಂಥ ವಚನ ಸಾಹಿತ್ಯ ಇಲ್ಲ. ಅದು ನಮ್ಮ ಕರ್ನಾಟಕದ ಒಂದು ಬಹಳ ದಿವ್ಯ ಜ್ಯೋತಿ. ಅದಕ್ಕಾಗಿ ನಾವು ಇಬ್ಬರ ಮೇಲೆ ಈ ಯೋಜನೆಯನ್ನ ಹೇಗೆ ಮಾಡಬೇಕು ಅಂತಂದ್ರೆ ನೀವು ಮನೆಗೆ ಹೋಗ್ಬೇಕು ಅಷ್ಟೇ, ಬೇರೆ ಸುಮ್ಮನೆ ಏನು ಪ್ರಯೋಜನ ಇಲ್ಲ. ಮನೆ ತಲುಪಿಸ್ಬೇಕು, ಮನೆಗೆ ಬೆಳಕಾಗಬೇಕು ಅನ್ನೋದಕ್ಕೋಸ್ಕರ ನಾವು ಹೊಂದ್ಕೊಳ್ಳಿ. ಈಗ ನೋಡಿ, ಒಂದು ನಾವು ನಿಲಯ ಅಂತ ಕರಿತೀವಿ ಮನೆಯನ್ನು, ಆದರೆ ಅಲ್ಲಿ ಗ್ರಂಥಾಲಯ, ಒಂದು ಲೈಬ್ರರಿ ಆದ್ಮೇಲೆ ಅದು ಗ್ರಂಥಾಲಯ ಆಗುತ್ತೆ. ನಿಲಯ ಗ್ರಂಥಾಲಯ ನನಗೇ ಗೊತ್ತಿರೋದಾಗಿ ಒಂದು ಪ್ರಮೋಷನ್ ಕೊಡಬಹುದು. ಗ್ರಂಥಾಲಯ ಈ ಸೂಕ್ಷ್ಮತೆ ಎಷ್ಟೋ ಜನ ಗೊತ್ತಿಲ್ಲ. ನಾವು ಎಷ್ಟೋ ಜನ ಫರ್ನಿಚರ್ ತಗೋತಾರೆ, ಕೋಟಿ ಮನೆ ಕಟ್ತಾರೆ, ಎಲ್ಲವನ್ನೂ ತುಂಬಿರ್ತಾರೆ, ಆದರೆ ಉಳಿಕೊಂಡು ಒಂದು ಪುಸ್ತಕ ಸಿಗೋದಿಲ್ಲ. ಈ ಚಿಕ್ಕಳ್ಳಿ ಎಷ್ಟು ಮನೆ ಇದೆ? 150 ಮನೆಗಳಲ್ಲಿ ಇವೆ. ಆ 150 ಮನೆಯನ್ನು ಬಿಟ್ಟು ನಮ್ಮ ಈ ಸುರೇಶ್ ಅವರ ಮನೆಗೆ ನಾವು ಬಂದಿದ್ದೀವಿ ಅಂದ್ರೆ ಇದಕ್ಕೇನು ಕಾರಣ? ಅವರ ಮನೆಯಲ್ಲಿರೋ ಪುಸ್ತಕಗಳ ಕಾರಣ. ಗೊತ್ತಿಲ್ಲ, ಎಷ್ಟೋ ಜನರಿಗೆ ಈ ಸೂಕ್ಷ್ಮತೆ ಗೊತ್ತಿಲ್ಲ. ಈಗ ನೋಡಿ, ಅವ್ರ ಮನೆಯಲ್ಲಿ ನಾನು ಬಂದು ನೋಡಿದಾಗ ಒಂದು ಪುಸ್ತಕ ಸಿಗ್ತ, ಹಂಬಲ. ಇದು ಅಶ್ವತ್ಥ ಅಂತ ನಮ್ಮ ಕನ್ನಡದ ಮೇರು ಸಾಹಿತ್ಯ ಅವರು ಬರೆದಿದೆ. ಈಗ ಆ ಅಶ್ವತ್ಥ ಅವರು ಬರೆದ ಲೇಖಕರು ಇಲ್ಲ, ಆ ಪ್ರಕಟ ಮಾಡಿದ ಶಾರದಾ ಮಂದಿರ ಆ ಪ್ರಕಾಶನ ಸಂಸ್ಥೆಗೂ ಇಲ್ಲ, ಪ್ರಕಾಶಕರು ಇಲ್ಲ. ಆದರೆ ಈ ಪುಸ್ತಕ ಮಾತ್ರ ಇವರ ಮನೆಯಲ್ಲಿ ಜೀವಂತ. ನೋಡಿ, ಯಾಕೆಂದ್ರೆ ಇದು ಎಷ್ಟು ಯಾವಾಗ ಬಂದಿದ್ದು ಅಂದರೆ 1959ರಲ್ಲಿ ಮೊದಲ ಮುದ್ರಣ, ಆಮೇಲೆ 269. ಇದರ ಬೆಲೆ ಕೇವಲ 5 ರೂಪಾಯಿ. 500 ರೂಪಾಯಿ ಪುಸ್ತಕ 5 ರೂಪಾಯಿ. ಇದು ಎಷ್ಟೊಂದು ರೀತಿಯಲ್ಲಿ ಸಾಕ್ಷಿ ಆಗುತ್ತೆ ಅಂದ್ರೆ ಆಗಿನ ಕಾಲಘಟ್ಟಕ್ಕೆ, ಆಗಿನ ಬೆಲೆಗೆ, ಈಗಿನ ಅಂತ ಅಪರೂಪ ಅವಲಂಬನೆ. ಇವು ನಮ್ಮನ್ನ ಇಲ್ಲಿಯೇ ಕರೆಸಿರೋದು, ಏನೂ ಅಲ್ಲ. ಇವರ ಮನೆಯಲ್ಲಿ, ಸುರೇಶ್ ಅವ್ರ ಮನೆಯಲ್ಲಿ ಕೋಟಿ ಫರ್ನಿಚರ್ ಇದ್ರು ಅಥವಾ ಏನೇ ತುಂಬಿದ್ರು ನಾವು ತಲೆ ಆಗ್ತಿರ್ಲಿಲ್ಲ ಸರ್ಕಾರ. ಇವತ್ತು ನಾವು ಪ್ರೀತಿಯಿಂದ ಬಂದಿರೋದಕ್ಕೆ ಜ್ಞಾನದ ಸಂಪರ್ಕ. ಹಾಗಾಗಿ ಅವರಿಗೆ ನಾವು ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು. ಏನಿಲ್ಲ, ಇಷ್ಟು ಮನೆಗೊಂದು ಗ್ರಂಥಾಲಯ ಅನ್ನುವುದು ಏಕೆಂದ್ರೆ ನೋಡಿ, ನಾವು ಏನೆಲ್ಲೋ ಹೇಳ್ತೀವಿ. ಇವತ್ತು ನಮಗೆ ಬೆಂಗಳೂರಿನಲ್ಲಿ ಬನ್ನಿ ಬೇಕಾದ್ರೆ ಕೋಟಿ ಖರ್ಚು ಮಾಡ್ತಿದ್ದಾರೆ, ಮನೆಗಳು ಕಟ್ತಾರೆ. ಆ ಲಕ್ಷಕ್ಕೆ ಒಂದೊಂದು ಲಕ್ಷಾಂತರ ರೂಪಾಯಿನಲ್ಲಿ ಒಂದು ಆಸೆ ಮಂಚ ತಂದಿರ್ತಾರೆ. ಅವ್ರು ಮಲ್ಕೊಳ್ಳೋ ಬೆಡ್ ಕೂಡ ಲಕ್ಷಾಂತರ ರೂಪಾಯಿ ಇರುತ್ತೆ. ಆದರೆ ಅಲ್ಲಿ ಮಾಡುವ ನಿದ್ರೆಗೆ ಮಾತ್ರ ತಗೋತಾರೆ. ನಿದ್ರೆ ಬರಲ್ಲ. ಅದು ಯಾಕೆ ಅಂದ್ರೆ ಅವ್ರ ಮನಸ್ಥಿತಿ ಯಾಕೆ ನಮ್ಮನ್ನ ಆ ಥರ ಆಗಿದೆ. ಇನ್ನೇನಲ್ಲ, ಅವ್ರ ತಪ್ಪು ಅಂತಲ್ಲ. ಯಾಕೆ ನಾವು ಪುಸ್ತಕಗಳನ್ನು ಮರೆಯಬೇಕು ಅಂದ್ರೆ, ಈಗ ನಾವು ಇದನ್ನ ಮನೆಯನ್ನು ಗುಡಿಸ್ತೀವಿ ಪ್ರತಿ ದಿವಸ. ಯಾಕೆ? ಮನೆ ಕೊಳೆ ಹೋಗ್ಬೇಕಲ್ವಾ? ಹಾಗೆ ಮನೆ ಗುಡಿಸ್ತೀವಿ, ಕೊಳೆ ಹೋಗುತ್ತೆ. ನಾವು ಸ್ನಾನ ಮಾಡ್ತೀವಿ, ಯಾಕೆ ನಮ್ಮ ಮೈಗೆ ಬೆವರು ಇರುತ್ತೆ, ಎಲ್ಲ ಹೋಗ್ಬೇಕಂತ. ಹೀಗೆ ಒಂದು ದಿವಸದಲ್ಲಿ ಮಲಿನವಾಗುವ ಮನೆ ಗುಡಿಸ್ತೀವಿ, ನಾವು ಮೈ ಸ್ನಾನ ಮಾಡ್ತೀವಿ. ಆದರೆ ನಮ್ಮ ಮನಸ್ಸಿದೆಯಲ್ಲ, ಕ್ಷಣಕ್ಕೂ ಮಲಿನಗೊಳ್ಳುತ್ತೆ. ನಮಗೆ ಗೊತ್ತಿಲ್ಲ, ಗೊತ್ತಿರೋದು ಇದು. ಅದು ಗೊತ್ತಿಲ್ಲದೆ ನಮ್ಮ ಮನಸ್ಸು ಕ್ಷಣಕ್ಕೂ ಮಲಿನಗೊಳ್ಳುತ್ತೆ. ನೀವು ಪಕ್ಕ ಕುಳಿತಿರ್ತೀರಿ, ಇನ್ಯಾರೋ ಬಂದು ಕುತ್ಕೊಂಡ್ರೆ ಆ ತಕ್ಷಣ ನಿಮ್ಮ ಮನಸ್ಸು ಕೆಲ ಬರುತ್ತೆ. ಅದೇನೋ ಅಲ್ಲೇ ಆಗಲ್ಲ, ಗೊತ್ತಾಗಲ್ಲ. ಈಗ ಒಂದು ಫೋನ್ ಮಾಡ್ತಾ ಇರ್ತೀವಿ, ನಗ್ತಾ ಇರ್ತೀವಿ, ಇನ್ನೊಂದು ಕ್ಷಣದ ಅಲ್ಲಿಂದ ಏನಾದರೂ ಮಾತು ಬಂದ ತಕ್ಷಣ ಮುಖದಲ್ಲಿ ಭಾವನೆ, ಮುಖ ಚರ್ಯೆನೇ ಬದಲಾಗ್ತದೆ. ಈ ಕ್ಷಣಕ್ಕೂ ಮಲಿನಗೊಳ್ಳುವ ನಮ್ಮ ಮನಸ್ಸಿಗೆ ನಾವೇನ್ ಮಾಡ್ತಾ ಇರ್ತೀವಿ? ಮನೆ ಪುರುಷ ಆಯ್ತು, ಮನಸ್ಸು ಸ್ನಾನ ಮಾಡ್ತೀವಿ. ಅದಕ್ಕೆ ನಮ್ಮ ಆಧ್ಯಾತ್ಮಿಕ ಭಾಷೆಯಲ್ಲಿ ಒಂದಿದೆ, ಧ್ಯಾನ ಮನಸ್ಸಿನ ಸ್ನಾನ. ಅಷ್ಟೊಂದು ಅಲ್ಲ, ಅದಕ್ಕೋಸ್ಕರವಾಗಿ ಒಂದು ಪುಸ್ತಕ ಓದುವುದು ಕೂಡ ಒಂದು ಧ್ಯಾನವೇ. ಒಂದು ಒಳ್ಳೆಯ ಪುಸ್ತಕವನ್ನ ಹಿಡಿಯುವಾಗ ಇರುವ ನಮ್ಮ ಮನಸ್ಸು ಒಂದು ಬೆಳೆಯುತ್ತೆ.
ನಿಮ್ಮ ಕೆಲಸ ಮಾಡಿ. ಆದ್ರೆ ಆ ಎಲ್ಲ ಕೆಲಸ ಮುಗಿದಾದ್ಮೇಲೆ ಹಾಸಿಗೆಯಲ್ಲಿ ಬಲ್ ಹೋಗ್ತಿರಲ್ಲ, ಬಲ್ಕೊಳ್ಳೋಕೆ ಮುಂಚೆ ಒಂದು ಸಣ್ಣದ ಪುಸ್ತಕ ಕೊಡಿ. ಒಂದು ಈಶೋಪರ ನೀತಿ ಕಥೆನೋ, ಅಕ್ಬರ್ ಬೀರ್ಬಲ್ ಕಥೆನೋ, ನಿಮ್ಗೆ ಅದು ಒಂದು ವಚನನೋ ಯಾವುದೋ ಒಂದು ತಗೊಂಡು ಸುಮ್ಮನೆ ಓದ್ತಾ ಹೋಗಿ. ನಿಮಗೆ ಗೊತ್ತಿಲ್ಲದ ಹಾಗೆ ನಿದ್ರೆ ಬಂದ್ಬಿಡುತ್ತೆ. ನೀವು ಪುಸ್ತಕ ಒಂದ್ ಕಡೆ ಬಿದ್ದಿರುತ್ತೆ, ಲೈಟ್ ಉರಿತಾ ಇರ್ತದೆ, ಫ್ಯಾನ್ ಹಾಕಿದ್ರೆ ಫ್ಯಾನ್ ಓಡ್ತಾ ಇರ್ತದೆ, ನಿಮಗೆ ಗೊತ್ತಿಲ್ಲದಾಗೆ ಬೆಳಿಗ್ಗೆ ಒಂದು ಅದ್ಭುತವಾದ ನಿದ್ರೆಯನ್ನು ಮಾಡ್ತೀವಿ. ಅದು ಇದಕ್ಕೆ ಮಾತ್ರ ಸಾಧ್ಯ. ಪೂರ್ತಿ ಪುಸ್ತಕ ಓದಬೇಕಾಗಿಲ್ಲ, ಒಂದಷ್ಟು ಓದ್ತಾನೆ ನಿಮ್ಗೆ ಆ ಸ್ಥಿತಿ ಬಂದ್ಬಿಡುತ್ತೆ. ಆ ಅಮೃತ ಇದೆಯಲ್ಲ, ನಿದ್ರೆ ಇದೆಯಲ್ಲ, ಅದೆಲ್ಲರಿಗೂ ದಕ್ಕಬೇಕು ಅನ್ನೋದೇ ನಮ್ಮ ಈ ಮನೆ ಒಂದು ಗ್ರಂಥಾಲಯ. ಯಾಕೆ ಅದು ಬರುತ್ತೆ ಅಂದ್ರೆ ಅದೊಂದು ವೈಜ್ಞಾನಿಕ ಸತ್ಯ. ನೋಡಿ, ನಾವು ಬೆಳಗಿನಿಂದ ಸಂಜೆವರೆಗೂ ಎಷ್ಟೋ ಮನಸ್ಸುಗಳು ಬಯಸುತ್ತೆ, ನಮಗೆ ಗೊತ್ತು, ಸಹಜ. ಅದು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿದೆ ಆ ಟೆನ್ಷನ್. ಆಮೇಲೆ ಇನ್ಯಾರೋ ನಮ್ಮ ಮನಸ್ಸಲ್ಲಿ ವಹಿಸುತ್ತಾರೆ, ಮಾತು ಚುಚ್ಚುವ ಮಾತು ಏನೋ, ಅದು ಕೂಡ ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದು ಏನಾಗ್ತಿ ಪ್ಲಸ್ ಆಗಿ 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 ಕೊನೆಗೆ ಯಾವುದೇ ಕಾಯಿಲೆ ಬರೋದು ಮನುಷ್ಯನಿಗೆ ಮನಸ್ಸಿಗೆ ಫಸ್ಟ್. ಇದೊಂದು ತಿಳ್ಕೊಳ್ಳಿ, ದೇಹಕ್ಕೆ ಬರಲ್ಲ. ಎಂಥದ್ದೇ ಕಾಯಿಲೆ ಬರೋದು ಮನಸ್ಸಿಗೆ. ಆ ಮನಸ್ಸಿನಲ್ಲಿ ಬಂದ ಕಾಯಿಲೆಯನ್ನು ನೀವು ಮನಸ್ಸಿನಿಂದಲೇ ಓಡಿಸಿದ್ರೆ ಆ ದೇಹಕ್ಕೆ ಬರಲ್ಲ. ನಾವು ಯಾರು ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ಆಗ ನೋಡಿ, ನಾ ಹೇಳ್ದಲ್ಲ, ನೀವು ಆವತ್ತಿನ ದಿವಸ ಒಂದೊಂದು ಚೂರು ಓದುವ ಮೂಲಕ ನಿಮ್ಗೆ ಓದ್ತಾ ನಿಮ್ಮ ಮನಸ್ಸಿನಲ್ಲಿ ಒಂದು ಟೆನ್ಷನ್, ಒತ್ತಡ, ಅವತ್ತಿನ ಒತ್ತಡ ಅವತ್ತೇ ಖಾಲಿ ಆಗುತ್ತೆ. ಹೇಗೆ ಅವತ್ತಿನ ಮನೆಯನ್ನ ಕಸ ಎಸ್ಬಿಡ್ತೀವೋ, 3 ದಿವಸ ಕಸ ಗುಡಿಸ್ತಾ ಇರಕ್ಕಾಗುತ್ತೆ ಮನೆಯಲ್ಲಿ ಇರ. ಹಂಗೆ ಅವತ್ತಿನ ಒತ್ತಡವನ್ನ ನಮ್ಮ ಮನಸ್ಸಿನಲ್ಲಿ ಯಾವತ್ತು ನಾವು ಕಳಿಸ್ಬಿಡ್ತೀವೋ, ಒಳ್ಳೆ ನಿದ್ರೆ ಬರ್ತೀವೋ, ಯಾರಿಗೂ ಶುಗರ್ ಬರಲ್ಲ, ಯಾರಿಗೂ BP ಬರಲ್ಲ, ಯಾರಿಗೂ ಬೆನ್ನೋವು ಬರಲ್ಲ, ಯಾರಿಗೂ ಮಂಡಿ ನೋವು ಬರಲ್ಲ. ಶತಸಿದ್ಧ ಮನದಿಟ್ಕೊಳ್ಬೇಕಾದ್ರೆ ನನ್ನ ಅನುಭವದಲ್ಲಿ ನಾ ಹೇಳ್ತಾ ಇರೋದು ಸುಮ್ಮನೆ ಅಲ್ಲ. ಇಷ್ಟು ಸರಳವಾದದ್ದನ್ನ ನಾವು ಮಾಡದಂತೆ ಸುಮ್ಮನೆ ಏನೋ ಕರೆಕ್ಟ್ ಆಗಿ ಅದಕ್ಕೋ ಕರೆಕ್ಟ್ ಆಗಿ ಏನೋ ಬದುಕನ್ನು ನರಕ ಮಾಡ್ಕೊತಿದ್ದೀವಲ್ಲ, ಅದಕ್ಕಾಗಲ್ಲ. ಇದು ಇಷ್ಟೇ, ಏನಿದೆ ಸಿಂಪಲ್. ಒಂದಷ್ಟು ಪುಸ್ತಕಗಳನ್ನು ಇಟ್ಕೊಳ್ಬೇಕು, ಮನೆಯಲ್ಲಿ ಓದಬೇಕು. ನೀವು ಓದಿದ್ರೆ ನಿಮ್ಮ ಮಕ್ಕಳು ಹೋಗ್ತಾರೆ, ಮೊಮ್ಮಕ್ಕಳು ಹೋಗ್ತಾರೆ. ನೋಡಿ, ಒಂದು ದೇವರ ಮನೆಯಲ್ಲಿ ಒಂದು ಮಗು ಬೆಳೆಸಿದ್ರೆ ಆ ದೇವ್ರ ಮನೆಯನ್ನ ನೋಡ್ಕೊಂಡು ಬಂದ ಮನೆ. ಪ್ರತಿಯೊಂದು ಮನೆಯಲ್ಲೂ ದೇವ್ರ ಮನೆ ಇದೆ ಅಂತ. ಆ ದೇವ್ರ ಮನೆಯನ್ನು ನೋಡ್ಕೊಂಡು ಬಂದಂತ ಮಕ್ಕಳು ಎದುರು ದೇವ್ರ ಮನೆಯನ್ನೇ ನೋಡ್ಕೊಂಡು ಬಂದ ಮಕ್ಕಳು ಅವ್ರು ನೇರವಾಗಿ ಎಲ್ಲೂ ಹೋಗಲ್ಲ, ದೇವಸ್ಥಾನಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಅದ್ರ ಬೆಳೆದಿರ್ತಾರಲ್ಲ. ಅದು ಒಂದು ಗ್ರಂಥಾಲಯ ಇದ್ದು ಆ ಗ್ರಂಥಾಲಯವನ್ನು ನೋಡ್ಕೊಂಡು ಬೆಳೆದಂತ ಮಕ್ಕಳು ನೇರವಾಗಿ ಅವ್ರ ಪುಸ್ತಕ ಅಂಗಡಿಗೆ ಹೋಗ್ತಾರೆ, ಬುಕ್ ಸ್ಟಾಲ್ ಹೋಗ್ತಾರೆ, ಪುಸ್ತಕ ಮೇಳಕ್ಕೆ ಹೋಗ್ತಾರೆ. ಆಮೇಲೆ ಅವ್ರು ಬದಲಾಗುತ್ತೆ. ನಾನು ಏನ್ ಮಾಡ್ಬೇಕು, IAS ಆಫೀಸರ್ ಆಗ್ತಾರೆ, IPS ಆಗ್ತಾರೆ, ಡಾಕ್ಟರ್ ಆಗ್ತಾರೆ. ನೀವೇನು ಹೇಳ್ಬೇಕಾಗಿಲ್ಲ, ನೀವು ಹೋಗಿ ಅಂತ ಅವರೇ ಬಂದ್ಬಿಡ್ತಿರೋದು. ಯಾಕಂದ್ರೆ ಜ್ಞಾನದ ವಿಷಯ ಬೆಳೆದಿರ್ತಾರಲ್ಲ. ಇದು ಸೀಕ್ರೆಟ್, ಟಾಪ್ ಸೀಕ್ರೆಟ್. ಇದನ್ನ ಬಸವಣ್ಣ ಅವರು ಅಂಟುಕೊಂಡ ಸತ್ಯ ಇದು. ಅದಕ್ಕೆ ಅವ್ರು ಹೇಳಿದ್ದು, ಭಕ್ತಿಯೂ ಬೇಕು ನಮಗೆ, ಜ್ಞಾನವೂ ಬೇಕು. ಅವೆರಡನ್ನೂ ವೈಜ್ಞಾನಿಕ ನೆಲೆಗಟ್ಟಲ್ಲಿ ಕೊಡಬೇಕು ಅನ್ನೋದು ಬಸವಣ್ಣನವರ ಕಲ್ಪನೆ ಆಗಿದೆ. ಅದಕ್ಕೆ ನಾನು ಬಸವಣ್ಣನವರು ಬಹಳ ಪ್ರೀತಿಸಿದ್ರು. ಅವರು ಏನ್ ಮಾಡಿದ್ರು, ಭಕ್ತಿ ಬಿಡಿ ಅಂದ್ರೆ ಜನ ನೀರಲ್ಲಿ ಬಿಟ್ಟು ಮೀನಾಗ್ಬಿಡ್ತಾರೆ. ಆಗಲ್ಲ. ಭಕ್ತಿ ನಮ್ಮ ಮೌಢ್ಯದ ತುಂಬುತ್ತಾ ಇದೆ ಅನ್ನೋದು ಗೊತ್ತು ಅವ್ರಿಗೆ. ನಮ್ಮ ಭಕ್ತಿ ನಮ್ಮ ಮೌಢ್ಯವನ್ನು ತುಂಬುತ್ತಾ ಇದೆ. ಆ ಮೌಢ್ಯವನ್ನು ಹೋಗಿ ಆ ಭಕ್ತಿ ವೈಜ್ಞಾನಿಕ ನೆಲೆಯಲ್ಲಿ ನಮಗೆ ಬೆಳಗಾಗಬೇಕಲ್ಲ. ಅದಕ್ಕೋಸ್ಕರ ಅವೇನೇನ್ ಮಾಡ್ಬಿಟ್ರು, ಭಕ್ತಿಯನ್ನು ಬಿಡಿ ಅಂತ ಹೇಳಲಿಲ್ಲ, ಭಕ್ತಿಯ ಸಂಕೇತವಾಗಿ ಒಂದು ಲಿಂಗವನ್ನ ಸಮೀಕರಿಸಿಕೊಟ್ರು. ಆ ಲಿಂಗವನ್ನು ಕೊಟ್ಟು, ನೀವು ನಮ್ಮ ಹಿರಿಯರು ಮಾಡಿದ್ರಲ್ಲ, ಮನೆಯಲ್ಲಿ ದೇವಸ್ಥಾನವಾಗಿ ನಿರ್ಮಾಣ ಮಾಡಿದ್ರಲ್ಲ, ಅವ್ರು ಹಂಗ್ ಮಾಡಲಿಲ್ಲ, ಮನೆಯಲ್ಲಿ ಕಟ್ಟಲಿಲ್ಲ, ನಮ್ಮ ಕುತ್ತಿಗೆ ಕಟ್ಟಿದ್ರು. ಬಹಳ ಅತ್ಯಂತ ವೈಜ್ಞಾನಿಕವಾದ ಇದು ಹೇಳ್ತಾ ತಿಳ್ಕೊಳ್ಳಿ. ನಮ್ಮ ಕುತ್ತಿಗೆ ಕಟ್ಟಿದ್ರು. ಯಾಕೆಂದ್ರೆ ನಿನ್ನ ದೇವರು ನಿನ್ನ ಜೊತೆಯಲ್ಲೇ ಇದ್ದಾನೆ, ಇನ್ನೆಲ್ಲೂ ಇಲ್ಲ, ಯಾವ ದೇವಸ್ಥಾನದಲ್ಲಿಲ್ಲ. ನಿನ್ನ ದೇವರು ನಿನ್ನ ಜೊತೆ ಇದ್ದಾನೆ, ನಿನ್ನ ಎಲ್ಲವನ್ನೂ ನೋಡ್ತಾನೆ. ನೀವು ಒಳ್ಳೆಯದು ಮಾಡೋದನ್ನು ನೋಡ್ತಾನೆ, ಕೆಟ್ಟದ್ದು ಮಾಡೋದು ನೋಡ್ತಾನೆ. ನಿನ್ನ ಬದುಕಿನ ಎಚ್ಚರಿಕೆ ಗಂಟೆ ಅಂತ ಕೊಟ್ಟವರು. ಆಮೇಲೆ ಅಷ್ಟ ಭಕ್ತಿ ಆಯ್ತು. ಲಿಂಗ ತಂದು ನಮ್ಮ ಕುತ್ತಿಗೆ ಕಟ್ಟಿದ್ರು. ಸುಗಮವಾಗಿ ಮಾಡಿ ಎಲ್ಲಿ ಬೇಕಾದ್ರೂ ಹೋಗು, ಅದು ಜ್ಞಾನದ ಬೆಳಕೋದು. ನಿನ್ನ ಟಾರ್ಚು ನಿನ್ನದೇ ಕೈಲಿದೆ ಅಂತ ಕೊಟ್ಟರು. ಆಮೇಲೆ ಜ್ಞಾನ ಬೇಕಲ್ಲ, ಜ್ಞಾನಕ್ಕಾಗಿ ವಚನಗಳ ಕಟ್ಟನ್ನ ಕೈಗೆ. ಇದು ಈ ವಿಶ್ವದಲ್ಲಿ ಯಾವ ವ್ಯಕ್ತಿಯೂ ಕೂಡ ಕನಸು ಕಾಣಲಿಲ್ಲ. ಬಸವಣ್ಣ ಒಬ್ಬರೇ ಈ ತರ ಚಿಂತನೆ ಮಾಡಿದ್ರು. ಆದ್ರೆ ಏನಾದ್ರೂ ನಡೆದಿದ್ರೆ ಅವರು ಇಷ್ಟದಂತಾಗಿ ನಮ್ಮ ಕರ್ನಾಟಕ ಕೇವಲ ಭಾರತದಲ್ಲಷ್ಟೇ ಅಲ್ಲ, ವಿಶ್ವ ಮಟ್ಟದಲ್ಲಿ ಬರೋದನ್ನಾಗುತ್ತಿತ್ತು. ಆದ್ರೆ ಆಗೋದಿಲ್ಲ. ಆಗ್ಬಿಡುತ್ತೆ ಅನ್ನೋದೇ ಕೆಲವರ ಇದಾಗಿತ್ತು. ಅದಕ್ಕೋಸ್ಕರವಾಗಿ ಅದನ್ನ ಮಟ್ಟ ಹಾಕಿದ್ರು. ಆಗಬಾರ್ದು, ನಮ್ಮ ಈ ವ್ಯವಸ್ಥೆಯೇ ಇರಬೇಕು, ಈ ವ್ಯವಸ್ಥೆಯೇ ಇರಬೇಕು. ಟಿವಿ ಬರ್ತಾರಲ್ಲ ಇಬ್ರು 3 ಜನ, ಅವರೇ ನಮ್ಮನ್ನ ಆಳ್ಬೇಕು. ನಿಮ್ಮ ವಚನಗಳಲ್ಲ, ನಿಮ್ಮ ಜ್ಞಾನವಲ್ಲ, ಪುಸ್ತಕಗಳ ಅನ್ನೋದನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ಆ ಚಳುವಳಿಯನ್ನ ಮಟ್ಟ ಹಾಕಿದ್ರು. ಆದ್ರೆ ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ನಮ್ಮನ್ನ ಯಾರೋ ಮಟ್ಟ ಹಾಕಕ್ಕಾಗಲ್ಲ. ನನ್ನ ಭಾಷಣ ಮಾಡಿದ್ರೆ ಯಾಕೆ ಮಾತಾಡಿದೆ ಅಂತ ಕೇಳಕ್ಕಾಗಲ್ಲ. ನನ್ನ ಮಗನ ಶಾಲೆ ಕಳ್ಸೋದು ಯಾಕೆ ಕೇಳೋದು. ಮತ್ತೆ ವಿದ್ಯೆ ಕೊಟ್ಟು ನಮಗೆ ಏನ್ ಕೊಟ್ಟಿದ್ರು? ಅಲ್ಲ, ವಿದ್ಯೆ ಕೊಟ್ಟಿದ್ರ ಅಲ್ವಾ? ವಿದ್ಯೆ ಓದಿದ್ರೆ ನಾಳೆ ಕಟ್ ಮಾಡ್ತೀವಿ ಅಂತಿದ್ರು. ಹೇಳ್ಕೊಂಡ್ರೆ ಶಿಸ ಉಗಿತೀವಿ ಅಂತಿದ್ರು. ಅದು ಉಗಿದ್ರೋ ಇಲ್ವೋ, ಕಟ್ ಮಾಡೋದ್ರೋ ಇಲ್ವೋ ಅಂತ ಒಂದು ಘನಘೋರ
ಪರಿಸ್ಥಿತಿಯನ್ನ ತುಂಬುವ ಮೂಲಕ ವಿದ್ಯೆಯಿಂದ ನನ್ನಲ್ಲ ಬೇಡಪ್ಪ ನೀ ಮಾಡ್ಕೊ, ನನಗೆ ಇದಕ್ಕೂ ಸಂಬಂಧ ಇಲ್ಲ, ನನ್ನ ಬದುಕು ನನಗೆ ಸಾಕು ಅಂತ ಈ ಬಹುಸಂಖ್ಯಾತ ವರ್ಗವನ್ನು ನಾನು ತಳ್ಳಿಬಿಟ್ಟು ಅದರ ಪ್ರಯುಕ್ತವಾಗಿ ಇವತ್ತಾಗ್ತದೆ. ಅದು ಈಗ ಅನ್ನಲ್ಲ, ಪರಿಸ್ಥಿತಿ ಬದಲಾಗಿದೆ. ಆದರೆ ಮನಸ್ಥಿತಿ ಬದಲಾಗಿದೆಯಾ? ಇಲ್ಲ. ಆ ಮನಸ್ಥಿತಿಯ ಬದಲಾಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ಜನರ ಮನಸ್ಥಿತಿಯನ್ನು ಬದಲಾಯಿಸುವುದೇ ನಮ್ಮ ಮನೆ ಒಂದು ಗ್ರಂಥಾಲಯ ಉದ್ದೇಶ, ಏನಲ್ಲ. ಅದಕ್ಕೋಸ್ಕರ ನಾವು 1 ಲಕ್ಷ ಮನೆಗಳಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. 1-2 ಮನೆ ಅಂದ್ರೆ ಆಗಲ್ಲ ಅಂತ ಅನ್ನೋದು, 1 ಲಕ್ಷ ಮನೆಗಳಲ್ಲಿ ಮಾಡುವ ಮೂಲಕ 1 ಕೋಟಿ ಮನಸ್ಸನ್ನು ತಲುಪ್ತೀವಿ. 1 ಲಕ್ಷ ಮನೆ ತಲುಪುವಷ್ಟೊತ್ತಿಗೆ ನಾವು 1 ಕೋಟಿ ಮನಸ್ಸನ್ನು ತಲುಪ್ತೀವಿ. ಆ 1 ಕೋಟಿ ಮನಸ್ಸನ್ನು ತಲುಪುವಷ್ಟೊತ್ತಿಗೆ ನಾಳೆ ಈ ತರ ಎಲ್ಲೂ ಹೋಗ್ಬೇಕಾಗಿಲ್ಲ. ಅವರು ಅಷ್ಟೊಂದು ಬಂದುಬಿಡುತ್ತದೆ, ಅರಿವು ಬಂದುಬಿಡುತ್ತದೆ. ಅವ್ರ ಅರಿವು ಯಾಕೆ ಬೇಕು, ನಿಮಗೆ ಪುಸ್ತಕ ಯಾಕೆ ಬೇಕು, ವಚನ ಯಾಕೆ ಬೇಕು, ಅರಿವು ಅನ್ನೋದು ಏನು ಅನ್ನೋದು ಗೊತ್ತಾಗ್ತದೆ. ಆಟೋಮೆಟಿಕ್ ನಡ್ಕೊಂಡು ಹೋಗುತ್ತೆ. ಆಗಬೇಕು ಅನ್ನೋದೇ ನಮ್ಮೆಲ್ಲ. ಅದಕ್ಕೆ ನಾವು ಹೇಳಿದ್ರು, ಚಂದ್ರ ಅವರು ಹೇಳಿದ್ರು 365 ಜನ ಇದ್ದಾರೆ ಈಗ ನಮ್ಮ ಪುಸ್ತಕ ಪ್ರಾಧಿಕಾರಕ್ಕೆ. ಬರೀ 5 ಜನ ಮೆಂಬರು. ಇಡೀ ಅದು ಇತಿಹಾಸದಿಂದ 33 ವರ್ಷದಲ್ಲಿ ಅದಕ್ಕಿದ್ದು ಬರೀ ಮೆಂಬರ್ 5 ಜನ. ನಾನು ಮೊದಲು 350 ಜನ ಸದಸ್ಯರನ್ನ ಮಾಡಿ ಈ ಕರ್ನಾಟಕದಾದ್ಯಂತ ಪ್ರತಿಯೊಂದು 25 ಮನೆಯಲ್ಲಾಗಿದೆ. ಪ್ರತಿಯೊಂದು ಕಡೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದು ಅರಿವು, ಇದು ನೇರವಲ್ಲ. ಬೆಳಕಿನ ಬೀಜವನ್ನು ಬಿತ್ತೋಣ. ಕತ್ತಲು ಹೋಗು ಅಂದ್ರೆ ಖಂಡಿತ ಹೋಗಲ್ಲ. ಆದರೆ ಬೆಳಕು ಹಚ್ಚಿದ್ರೆ ಕತ್ತಲಿಗೆ ಅವಕಾಶ. ಬೆಳಕಿನ ಅನುಪಸ್ಥಿತಿಯೇ ಕತ್ತಲು. ಆ ಕತ್ತಲ ಹೋಗಿಸುವುದೇ ನಮ್ಮ ಈ ಕಾರ್ಯಕ್ರಮದ ಈ ಚಳವಳಿಗೊಂದು ಬಸವಣ್ಣ ಆವತ್ತು ಕಲ್ಯಾಣ ಕ್ರಾಂತಿಲಿ ಏನ್ ಚಳವಳಿ, ಅದು ಅದ್ರ ಮುಂದುವರೆದ ಭಾಗ. ಇದು ಅಷ್ಟೇ ಏನೂ ಇಲ್ಲ. ಆ ಅರಿವನ್ನು ನಾವು ಇಡೀ ರಾಜ್ಯದಾದ್ಯಂತ ಬಿಸ್ತಾ ಇದ್ದೀವಿ. ಅದ್ಭುತವಾಗಿ ಸ್ಪಂದನೆ ನೀಡ್ತಾ ಇದ್ದಾರೆ ಜನ. ಬಹಳ ಮೊನ್ನೆ ಇದರಲ್ಲಿ ಹಾವೇರಿನಲ್ಲಿ ಅವ್ರ ಮನೆಯಲ್ಲಿ ಒಬ್ಬ ನಮ್ಮ ಯೋಜನೆ ಆದ್ಮೇಲೆ ಒಬ್ಬ ಮಹಿಳೆ ಒಂದು ಪುಸ್ತಕನೂ ಇರಲಿಲ್ಲ ಮನೆಯಲ್ಲಿ. ಆ ಪುಸ್ತಕ ಜಾಗನೂ ಇರಲಿಲ್ಲ. ಅದ್ರ ಮೇಲೆ ತಾಸಿ ಮೇಲೆ ಜಾಗ ಇತ್ತು. ಏನು ಅನ್ನಿಸ್ತು, ಒಂದು ರೂಮ್ ಕಟ್ಟಿಟ್ರು. ಒಂದು ರೂಮ್ ಕಟ್ಟಿ ಪುಸ್ತಕಗಳೆಲ್ಲ ತಂದು ಜೋಡಿಸಿ ಉದ್ಘಾಟನೆ ಮಾಡಿದ್ರು. ಅದು ಉದ್ಘಾಟನೆಗೆ ಯಾರು ಪಿ ಸಿ ಬಂದಿದ್ರು. ಹೇಳಿದ್ರು ಇದು ನಿಜವಾದ ಇದು ಏನ್ ಮಾಡೋದು ಯಾಕಿರ್ಲಿಲ್ಲ, ಇದು ನಡೀಲಿ ಅಂತ ಹೇಳಿದ್ರು. ಅದೆಲ್ಲ ನಮಗೆ ಬೆಂಬಲ. ಇವತ್ತು ಅಷ್ಟೇ ನಿಮ್ಮೆಲ್ಲರ ಪ್ರೀತಿಗಿಂತ ನನಗೆ ನನ್ನ ಕಚೇರಿಯಲ್ಲಿ ಕುಳಿತದ್ದು ಅಧಿಕಾರ ಅನುಭವಿಸೋದು ಏನೂ ಅಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಕೊಡ್ತಾರೆ. ನಾನು ಇಷ್ಟೇ, ನಮ್ಗೇನಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಅರಿವು ಬಂದ್ರೆ ನೀವು ಸುಮ್ಗಿರಲ್ಲ. ಇನ್ನೊಂದು 10 ಜನ ಕೇಳ್ತೀರಿ, 10 ಜನ 20 ಆಗುತ್ತೆ, 20 40 ಆಗುತ್ತೆ, 40 ಈಗ ಅರಿವು ಹಾಗೇನೆ. ಯಾಕಂದ್ರೆ ಒಳ್ಳೆಯ ಅವಾಗ ಕಷ್ಟ, ಕೆಟ್ಟ ಕೆಲಸ ಮಾಡಿದಾಗ ಒಬ್ಬ ಸಾಕು. ಅದು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲರೂ ಬೇಕು. ಅದಕ್ಕೋಸ್ಕರವಾಗಿ ನಾವು ರಾಜ್ಯ ಸುತ್ತಾ ಇದ್ವಿ. ಅದೆಲ್ಲ 365 ಜನ ಸುತ್ತಾ ಇದ್ದೀವಿ, ಇವತ್ತು ನಿಲ್ಲಿದ್ದೀರಿ. ಹಾಗಾಗಿ ಇಂಥ ಒಂದು ಯೋಜನೆಯಲ್ಲಿ ಕೈಗೂಡಿಸಿರುವ ನಿಮ್ಮೆಲ್ಲರ ಶ್ರೀ ಮನಸ್ಸಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕರ್ನಾಟಕ ಸರ್ಕಾರದ ಸಚಿವ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಡಾಕ್ಟರ್ ಮಾನಸ್ ಅವರು ನೋಡಿದ್ರೆ ನಂಗೆ ಅನ್ಸೋದಿಲ್ಲ. ಒಬ್ಬರು ಮಿನಿಸ್ಟ್ರಿ ಲೆವೆಲ್ ಪೋಸ್ಟಲ್ಲಿ ಇರೋರು ನಮ್ಮ ಜೊತೆಗಿದ್ದಾರೆ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಊಟದ ಕಾರ್ ಇಲ್ಲ, ಮುಂದ್ಗಡೆ ಒಂದು ಬೆಂಗಾವಲು ಪಡೆ ಇಲ್ಲ, ಪೊಲೀಸ್ ವಾಹನ ಇಲ್ಲ, ಏನೂ ಇಲ್ಲ. ಅವರೊಬ್ರು ಡ್ರೈವರ್ ಹಾಕಂತಾರೆ, ಒಂದು ಕಾರ್ ತಗೊಂತಾರೆ, ಸುತ್ತಾ ಇರ್ತಾರೆ, ಕಾಲೇಜ್ ಸೇರ್ಕೊಳ್ತಾರೆ. ಅವರ ಮನಸ್ಸಿನಲ್ಲಿ ಇರೋದಿಷ್ಟೇ, ಎಲ್ಲರ ಮನೆಯಲ್ಲೂ ಒಂದು ಗ್ರಂಥಾಲಯ ಆಗಬೇಕು.